ಒಂದು ತಾಯಿಯಾಗಿ ಮಕ್ಕಳನ್ನ ನೋಡ್ಕೋಬೇಕು, ಹೆಂಡತಿಯಾಗಿ ಗಂಡನ್ ನೋಡ್ಕೋಬೇಕು, ಅದ್ರ ಜೊತೆಗೆ ಕಲಾ ಸರಸ್ವತಿಯನ್ನ ಪೂಜಿಸಬೇಕು, ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ರಿ ಅಂತ. ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಅಂತ? ಇಲ್ಲ, ಇದು ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ನಾವು ಮದ್ವೆ ಆಗೋವರೆಗೂ ಒಂದು ಜೀವನ ಇರುತ್ತೆ ನಮ್ಗೆ. ಹ್ಮ್. ಏನೇ ಮಾಡಿದ್ರು ನಮ್ಮೇಲೆ ಇರುತ್ತೆ. ನಮ್ ತಾಯಂತೂ ನನ್ನ ಅಡಿಗೆ ಮನೆಗೂ ಸೇರಿಸ್ತಿರ್ಲಿಲ್ಲ. ಹ್ಮ್. ಅವರು ನಿಂದೇ 1000 ಇದೆ, ಬೆಳಗ್ಗೆ 4 ಗಂಟೆಗೆ ಎದ್ರುನು ರಾತ್ರಿ 11 ಗಂಟೆವರೆಗೂ ತೂಗುಡ್ಸೋವರೆಗೂ ಕೂತ್ಕೊಳ್ಳಕ್ ಸಮಯ ಸಿಗ್ತಿರ್ಲಿಲ್ಲ. ಒಂದ್ ಕಡೆ ಭರತನಾಟ್ಯ, ಒಂದ್ ಕಡೆ NCC, ಒಂದ್ ಕಡೆ ಕಾಲೇಜು, ಒಂದ್ ಕಡೆ ಸ್ಪೋರ್ಟ್ಸ್, ಒಂದ್ ಕಡೆ ಸೋಷಿಯಲ್ ಆಕ್ಟಿವಿಟೀಸ್, ಹೀಗೆ ಒಂಥರ ಬ್ಯುಸಿ ಇದ್ದಿದ್ರಿಂದ ನಮ್ಮಮ್ಮ ಇದೆಲ್ಲ ಮಾಡೋ ಕಾಲಕ್ಕೆ ಮಾಡುವಂತೆ, ಇವಾಗ ಪಾಪ ನೀನ್ ನೋಡ್ಕೊ ಅಂತ ಬಿಡೋರು ಅಷ್ಟು. ಆದ್ರೆ ಮದ್ವೆ ಆದ್ಮೇಲೆ ಏನಾಗುತ್ತೆ, ನಮ್ಮ ಜೀವನ ಎಸ್ಪೆಷಲಿ ಹೆಣ್ಣು ಮಕ್ಳಿಗೆ ಏನಾಗುತ್ತೆ, ನಮ್ಮ ಜೀವನ ನಮ್ದಾಗಿರಲ್ಲ. ಹೆಂಡತಿಯಾಗಿನೂ ನಾವು ಅದನ್ನ ನಿಭಾಯಿಸ್ಬೇಕು, ಸೊಸೆಯಾಗಿ ನಿಭಾಯಿಸ್ಬೇಕು. ಇನ್ನು ಮಕ್ಕಳಾದ್ರಂತೂ ಮತ್ತೆ ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವ್ ಎಷ್ಟೇ ಅಂದ್ಕೊಂಡ್ರು ನನ್ನ ಕೆರಿಯರ್ ಮುಖ್ಯ, ನನ್ನ ಇದು ಮುಖ್ಯ, ಏನೇ ಅಂದ್ರೂ ಒಂದು ಸಲ ನೀವು ಮದ್ವೆ ಆಗಿ ತಾಯಿ ಆಯ್ತು ಅಂತ ಅಂದ್ರೆ ನಮಗ್ ಗೊತ್ತಿಲ್ಲದ ಹಾಗೇನೆ ಆ ಪ್ರಯಾರಿಟಿಗಳ ಬದಲಾವಣೆ ಆಗ್ಬಿಟ್ಟಿರುತ್ತೆ. ಅದನ್ನ ನಾನು ವೀಕ್ನೆಸ್ ಅಂತ ಹೇಳಲ್ಲ. ಸುಮಾರು ಈಗಿನ ಹೆಣ್ಣು ಮಕ್ಳಿಗೆ ನಾನು ಅದನ್ನೇ ಹೇಳ್ತೀನಿ, ಅದನ್ನ ಸ್ಟ್ರೆಂತ್ ಅಂತ ತಗೊಳ್ಬೇಕು ನಾವು. ಅದು ಮಾಡಿಸ್ಬಿಡುತ್ತೆ ನಮ್ಗೆ.